ಪದ್ಮಾ, ಏನ್ ಬರ್ದೆ? ಅದು ಮನ್ಸಲ್ಲಿರೋದು ಬರ್ದಿದ್ದೀನಿ, ಆದ್ರೆ ಅದನ್ನ ಓದ್ ಹೇಳೋದು ಅವಶ್ಯಕತೆ ಇದೆಯಾ ಅಂತ. ನಿಮ್ಮ ಅಣ್ಣ ಹೇಳಿದ್ ಕೇಳಿದಲ್ವೇನೆ? ಇಲ್ಲಿ ಆ ರೀತಿ ಓದೋದು ಒಂದು ಪದ್ಧತಿ. ನಂದ ಕರ್ಪೂರ ನೀರಾಜನಂ ಓಂ ಸಂರಾಜಂಚ ವಿರಾಜಂಚಾಭಿಶ್ರೀರ್ಯಾಚನೋ ಗೃಹೇ ಲಕ್ಷ್ಮೀ ರಾಷ್ಟ್ರ ಶ್ರಿಯಾಮುಖೇತಯ ಮಾಸಗುಂ ಸೃಜಾಮಸಿ ಸಂತತ ಶ್ರೀರಸ್ತು ಸರ್ವಮಂಗಳಾನಿ ಭವಂತು. ಏನೇ ಟೆನ್ಷನ್ ಮಾಡ್ಕೋಬೇಡ, ನೀನ್ ಬರ್ಕೊಟ್ಟಿರೋದು ಓದ್ತಾರೆ. ಯಾಕತ್ತೆ, ನೀವೇನ್ ಬರ್ದಿದ್ದೀರಾ? ಅಷ್ಟ್ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಪದ್ಮ ಅತ್ತೆ ಬರ್ದಿರೋದು ಹೊರಗಡೆ ಗೊತ್ತಾಗ್ಬಾರ್ದು ಅಂತ ಫೀಲ್ ಆಗ್ತಾ ಇರ್ಬೋದು. ನೀರಾಜನಾನಂತರಂ ಶುದ್ಧ ಆಚಮನೀಯಂ ಸಮರ್ಪಯಾಮಿ. ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಅಯ್ಯಯ್ಯೋ, ನಾನ್ ಬರ್ದಿರೋದ್ರಲ್ಲಿ ಒಂದು ಲೈನ್ ಓದಿದ್ರು ಕೂಡ ಇಲ್ಲೇ ನನ್ ತಿಥಿ ಮಾಡ್ಬಿಡ್ತಾರೆ. ನನ್ ಕುತ್ತಿಗೆಗೆ ಇವ್ರ ದಾರ ಕಟ್ಟೋದಿರ್ಲಿ, ನಮ್ಮಣ್ಣ ನನ್ ಕುತ್ತಿಗೆಗೆ ನೇಣ್ ಹಗ್ಗ ಹಾಕ್ತಾನೆ. ದೇವ್ರೇ, ಇದು ರಾಜಲಕ್ಷ್ಮಿ ಅವ್ರು ಬರ್ದಿರುವಂತ ಚೀಟಿ. ಇಲ್ಲಿ ನೋಡಪ್ಪ, ಇದನ್ನ ಓದಪ್ಪ ನೀನು. ನಾನಾ? ಅವಳ ಕೋರಿಕೆಗಳನ್ನ ನಾನು... ಮಾವ, ಮುಂಚೆನೂ ಕೂಡ ನೀನ್ ನನ್ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ಯಾ. ನನ್ ಕೋರಿಕೆ ಓದಿದ್ರೆ ಏನಾಗತ್ತೆ? ಓದು. ನನಗ್ ಜನ್ಮ ಕೊಟ್ಟಂತ ತಾಯಿ ತಂದೆಗೆ 100 ವರ್ಷ ಆಯಸ್ಸು ಕೊಡು. ನನ್ನ ಮದ್ವೆ ಆದಂತ ಗಂಡ, ದೈವ, ಗುರು ಎಲ್ಲ ಅವರೇ. ನನಗ್ ಬೆನ್ನೆಲ್ಬಾಗಿರೋ ಅಂತ ಶೌರ್ಯ ಸರ್ ಕನ್ಸನ್ನ ನನ್ಸಾಗೋ ಹಾಗೆ ಮಾಡು. ನನ್ ಚೀಟಿ ಓದಿದ್ರೆ ನನಗ್ ಹೊಡಿತಾರೆ. ಜಾನಕಿ ಅಮ್ಮನವರು. ಪುರೋಹಿತ್ರೆ, ಅದ್ ನನ್ನ ತಂಗಿಯಮ್ಮನ ಚೀಟಿ, ಅದು ನಾನು ಓದ್ತೀನಿ. ಕೊಡಿ ಕೊಡಿ ಕೊಡಿ. ಆಯ್ತು, ನೀವೇ ಓದಿ. ಈ ಊರನ್ನ ಕಣ್ಣಿನ ರೆಪ್ಪೆ ತರ ಕಾಪಾಡ್ತಿರೋ ನನ್ ಗಂಡನ್ನ ಚೆನ್ನಾಗಿ ನೋಡ್ಕೋ ಅಮ್ಮ. ಅವ್ರು ಚೆನ್ನಾಗಿದ್ರೆ ಈ ಊರೇ ಚೆನ್ನಾಗಿರುತ್ತೆ. ಊರಲ್ಲಿರೋ ಎಲ್ಲ ಹೆಣ್ಮಕ್ಳು ತುಂಬು ಮುತ್ತೈದರಾಗಿ ದೀರ್ಘಕಾಲ ಸುಮಂಗಲಿಯರಾಗಿ ಇರೋ ತರ ಆಶೀರ್ವಾದ ಮಾಡು ತಾಯಿ. ಶ್ರೀಮತಿಯವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತಾಯ್ತು. ಅಮ್ಮನ್ನ ಜಾನಕಮ್ಮ ಅಂತ ಸುಮ್ನೆ ಅಂತಾರ? ಎಲ್ರನ್ನೂ ಮಕ್ಳ ತರ ಪ್ರೀತಿಸ್ತಾರೆ. ಎಲ್ರೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ.